ಸವಿ ನೆನಪು, ಆ ನೆನಪಿನ ನಡುವೆ ನಡೆಯುವಂತ ನೈಜ ಘಟನೆಯ ಸುತ್ತ ಎಳೆದಿರ್ತಕ್ಕಂಥ ಸುಂದರವಾದ ಕಿರುಚಿತ್ರನೇ ಈ ಲಕ್ಷ್ಮಿ. ಇನ್ನು ಬಹಳ ವಿಶೇಷ ಅಂದ್ರೆ ನಮ್ಮ ನಿರ್ದೇಶಕರು ತಾಯಿಗೋಸ್ಕರ, ತಾಯಿಯ ಒಂದು ಆಸೆ ಈಡೇರಿಸಲಿಕ್ಕೋಸ್ಕರ ಮಕ್ಕಳು ಸಾಕಷ್ಟು ತ್ಯಾಗಗಳನ್ನು ಮಾಡ್ತಾರೆ, ಶ್ರಮ ಪಡ್ತಾರೆ, ತಾಯಿ ಆಸೆ ಈಡೇರಿಸ್ತಾರೆ. ಆದರೆ ನಮ್ಮ ನಿರ್ದೇಶಕರು ಹಾಗಲ್ಲ. ಅವರ ಜೀವನದ ಕೆಲವು ಘಟನೆಗಳನ್ನೇ ತಗೊಂಡು ಅದ್ಭುತವಾಗಿ ಚಿತ್ರೀಕರಿಸಿ ಅವರಿಗೆ ಹೆಚ್ಚು ತೃಪ್ತಿ ಕೊಡುವಂತ ಒಂದು ಚಿಕ್ಕ ಚಿತ್ರವನ್ನ ಮಾಡಿದರೆ ಇಲ್ಲೇ ಗೊತ್ತಾಗತ್ತೆ ತಾಯಿಯ ಬಗ್ಗೆ ಅವರಿಗೆ ಇರ್ತಕ್ಕಂಥ ದೊಡ್ಡ ಮನಸ್ಸು ಏನು ಅನ್ನೋದು. ಆ ಗೌರವ ಅದು ಈಗಿನ ಕಾಲದಲ್ಲಿ ಬಹಳ ಕಷ್ಟ ಸಿಗೋದು. ತಾಯಿಯ ಬಗ್ಗೆ ಅಷ್ಟು ಪ್ರೀತಿ ಇಟ್ಕೊಂಡಿರುವಂತ ಮಕ್ಕಳು, ನಿಮಗೆ ದೇವರ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ 100 ವರ್ಷ ಚೆನ್ನಾಗಿಟ್ಟಿರ್ಲಿ ಅಂತ ನಾನು ಕೇಳ್ತೇನೆ. ಯಾಕೆಂದ್ರೆ ಆ ತಾಯಿಯನ್ನು ನಾನು ಹೆಚ್ಚು ಪ್ರೀತಿಸ್ತಾ ಇದ್ದ. ನಾನು ತಾಯಿಯ ಬೆಲೆ ಯಾರು ಕಟ್ಲಿಕ್ಕಾಗಲ್ಲ. ಈ ಕಿರುಚಿತ್ರ ನೀವು ನೋಡಿದ್ರೆ ಎಂತ ಪ್ರೇಕ್ಷಕರಿಗಾಗ್ಲಿ ಒಂದು ಕಣ್ಣಲ್ಲಿ ನೀರಾರು ತುಂಬಿಕೊಳುತ್ತೆ, ಹೊರಗಡೆ ಬರ್ದಾರು ನೀರು ತುಂಬಿಕೊಳ್ಳುತ್ತೆ, ಅಷ್ಟು ಮಟ್ಟಿಗೆ ಸೊಗಸಾಗಿದೆ. ಸೊ ಈ ಒಂದು ಕಿರುಚಿತ್ರಕ್ಕೆ ಕೆಲಸ ಮಾಡಲಿಕ್ಕೆ ನನಗೂ ಒಂದು ಖುಷಿ ಇದೆ ಅಂತ ಹೇಳ್ತಾ ಈಗ ಚಿತ್ರದ ಒಂದು ಟ್ರೈಲರ್ ನೋಡೋಣ. ನಂತರ 35 ನಿಮಿಷಗಳ ಒಂದು ಕಿರುಚಿತ್ರ, ದೊಡ್ಡ ಮನಸ್ಸಿನವರು ಮಾಡಿರ್ತಕ್ಕಂಥ ಕಿರುಚಿತ್ರವನ್ನು ನೋಡೋಣ. ಈಗ ಟ್ರೈಲರ್. ಇಲ್ಲಿ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ನನ್ನ ಫ್ರೆಂಡ್ಸ್, ನನ್ನ ರಿಲೇಟಿವ್ಸ್, ಸ್ಪೆಷಲ್ ಮೆನ್ಷನ್ ಪದ್ಮಜ ಮೇಡಮ್, ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಇದು ತುಂಬಾ ದೊಡ್ಡ ದಿನ ನನ್ನ ಲೈಫಲ್ಲಿ. ಯಾಕೆ ಅಂದ್ರೆ ನನ್ನ ಫಿಲ್ಮ್ದು ಒಂದು ಪ್ರೆಸ್ ಮೀಟಾ, ನನ್ನ ಫಿಲ್ಮ್ ಹೀರೋಯಿನ್ ಬಂದಿದ್ದಾರೆ, ಇದೆಲ್ಲ ನಾನು ಟಿವಿಯಲ್ಲಿ ಕುತ್ಕೊಂಡು ನೋಡ್ತಿದ್ದೆ. ಒಂದು ಪ್ರೆಸ್ ಮೀಟ್ ನಡೆಯೋದು ಎಲ್ಲವೂ ಇವತ್ತು ನನ್ನ ಲೈಫಲ್ಲಿ ನಡೀತಿದೆ. ಇಟ್ ಇಸ್ ವೆರಿ ಸ್ಪೆಷಲ್ ಡೇ ಫಾರ್ ಮೀ. ಸೊ ಫಿಲ್ಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅನಿಸ್ತು ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಸೊ ಈ ಫಿಲ್ಮ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಫಿಲ್ಮ್ ಡೈರೆಕ್ಟ್ ಆಗಿ ಶುರು ಮಾಡೋಣ, ಮುಗಿದ್ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲೊಂದು ಸಣ್ಣ ಐಡಿಯಾ ಬಂತು, ಅದನ್ನ ನಾನು ವಾಪಸ್ ಬೆಂಗಳೂರಿಗೆ ಬಂದ್ಕೊಳ್ಳಿ ಅಮ್ಮ ಕತೆ ಹೇಳಿದಾಗ ಅಮ್ಮ ಹತ್ಬಿಟ್ರು. ಬಿಕಾಸ್ ಅವ್ರ ಕೆಲವು ಇನ್ಸಿಡೆಂಟ್ಸ್ ಅವ್ರ ಲೈಫ್ ಇಂದ ಇತ್ತು. ಅವರು ಒಬ್ಳೆ ಮಗಳು. ನೀವು ಫಿಲ್ಮ್ ಅಲ್ಲಿ ನೋಡುವಂತ ರಾಘವೇಂದ್ರ ಸ್ವಾಮಿ ಪೇಂಟಿಂಗ್ ಅಮ್ಮ ಮಾಡಿರೋದು. ಸೊ ಅವರು ಮದುವೆಕಿನ್ನ ಮುಂಚೆ ತುಂಬಾ ಒಳ್ಳೆ ಪೇಂಟರು, ಹೆಣಿಕೆ ಅದೆಲ್ಲ ಮಾಡ್ತಿದ್ರು. ಎಲ್ಲ ಒಂದ್ ಕಡೆ ಮದುವೆ ಆದ್ಮೇಲೆ ಸಂಸಾರಿಕ ಇದರಲ್ಲಿ ಎಲ್ಲ ಬಿಟ್ಬಿಟ್ಟಿದ್ರು. ಸಣ್ಣವರಿದ್ದಾಗ ನಮ್ಗೆಲ್ಲ ಗೊತ್ತಿತ್ತು, ಬಟ್ ಮತ್ತೆ ಶುರು ಮಾಡುವಂತ ಹೇಳುವಷ್ಟು ತಿಳುವಳಿಕೆ ನಮ್ಗೆ ಇರ್ಲಿಲ್ಲ. ಈಗ ನಾನು ದೊಡ್ಡ ಆಗ್ತಾ ನನ್ಗನ್ಸ್ತು, ಪ್ರತಿ ತಾಯಿಯಲ್ಲೂ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ. ಅವರು ತಮ್ಮ ಒಂದು ಲೈಫ್ ನ ಬೇರೆಯವ್ರಿಗೋಸ್ಕರ ಅಂದ್ರೆ ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಬಿಡ್ತಾರೆ. ಹಾಗೆ ನಮ್ಮಮ್ಮನೂ ಅಲ್ವಾ, ಈ ವಯಸ್ಸಲ್ಲಿ ಅವ್ರು ಏನೋ ಒಂದು ಅಚೀವ್ ಮಾಡ್ಬೋದಲ್ವಾ. ಬರೀ ನಾವೇನ್ ಅಚೀವ್ ಮಾಡ್ತೀವಿ, ನಾವೇನ್ ದುಡಿತೀವಿ, ನಾವೇನು ಸಾಧನೆ ಮಾಡ್ತೀವಿ, ಬರೀ ಇದ್ರಲ್ಲೇ ಅವ್ರ ಜೀವನ ಕಳೆದ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಅವರು ಏನೋ ಒಂದು ಅಚೀವ್ ಮಾಡ್ಬೇಕಂತ ನನ್ನ ಒಂದು ಸಣ್ಣ ಆಸೆನೇ ಲಕ್ಷ್ಮಿ. ನಮ್ಮ ಅಮ್ಮನ ಹತ್ರ ಆಕ್ಟ್ ಮಾಡಿಸ್ಬೇಕಾ ಅಂತ ಒಂದು ತುಂಬಾ ಆಸೆ ನನಗೆ. ಅವ್ರು ಈ ವಯಸ್ಸಲ್ಲಿ ಏನೋ ಒಂದು ಅಚೀವ್ ಮಾಡ್ತಾರೆ ಅನ್ನೋ ನಂಬಿಕೆ ಇತ್ತು. ನನಗೆ ತಿಳಿದ ಮಟ್ಟಿಗೆ ನನ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಅಂಡ್ ತುಂಬಾ ಜನ ಹೇಳಿದ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ಫಿಲ್ಮ್ ಕಂಪ್ಲೀಟ್ ಆಗಕ್ಕೆ ಮೇನ್ ಕಾರಣ ಬಂದು ಪದ್ಮಜರಾವ್ ಮ್ಯಾಮ್. ಯಾಕೆ ಅಂದ್ರೆ ಡೈಲಾಗ್ಸ್ ಬರೆಯುವಾಗ ಅದನ್ನ ಆಕ್ಟ್ ಮಾಡ್ಕೊಂಡು ಬರ್ದ್ಬಿಟ್ಟಿದ್ದೆ. ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು, ಸೊಕ್ಕು ನೋಡಿ ನಿನ್ಗೆ, ಈ ತರದ್ದೆಲ್ಲ ಆಕ್ಟ್ ಮಾಡ್ಕೊಂಡು ಬರ್ದ್ಬಿಟ್ಟಿದೀನಿ. ಅವ್ರ ಪರಿಚಯ ಇಲ್ಲ ನನಗೆ. ತುಂಬಾ ಫೇಮಸ್ ಆಕ್ಟ್ರೆಸ್, ದೊಡ್ಡ ಆಕ್ಟ್ರೆಸ್. ಹೆಂಗಪ್ಪ ಕನ್ಸ್ಕೊಂಡ್ಬಿಟ್ಟಿದೀನಿ, ಹೆಂಗ್ ಅಪ್ರೋಚ್ ಮಾಡೋದು ಅಂತ. ಒಂದು 3-4 ವಾರ ನಡೀತದು ಪ್ರಾಸೆಸ್. ಹೇಗೋ ಮಾಡಿ ರೀಚ್ ಮಾಡಕ್ ಆಗ್ಲಿಲ್ಲ, ಏನೂ ಮಾಡಿದ್ರ. ಕೊನೆಗೆ ಏನ್ ಮಾಡೋಣ, ಬೇರೆ ಆಪ್ಷನ್ಸ್ ಇದೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು. ನಾನು ಹೇಳಿದೆ ಇಲ್ಲ, ಅವ್ರನ್ನ ಅಪ್ರೋಚ್ ಮಾಡಿ ಅವ್ರು ಬೇಡ ಅನ್ಲಿ, ಆಮೇಲೆ ನಾನು ಬೇರೆ ಆಪ್ಷನ್ಗೆ ಹೋಗ್ತೀನಿ ಅಂದ್ಬಿಟ್ಟು ನಾನೇ ಮೆಸೇಜ್ ಹಾಕ್ದೆ. ಅವ್ರು ಒಪ್ಕೊಂಡ್ರು ಮೀಟ್ ಮಾಡಕ್ಕೆ. ಹೋಗಿ ಕತೆ ಹೇಳಿದೆ. ನೀವು ನಂಬಲ್ಲ, ಕತೆ ಕೇಳಿದ್ಮೇಲೆ ಅವ್ರು ಇಮೋಷನಲ್ ಆದ್ರು.
ಅವರಿಂದ ಈ ಕಥೆಯಲ್ಲಿ ಸುಮಾರು ಬದಲಾವಣೆಗಳಾಯ್ತು, ಇಂಪ್ರವೈಸೇಷನ್ಸ್ ಆಯ್ತು. ಅದು ಎಲ್ಲದರ ರೀಸನ್ ಇವತ್ತು ಸ್ಕ್ರೀನ್ ಮೇಲೆ ಲಕ್ಷ್ಮಿ ನಿಮ್ಗೆ ಏನ್ ಕಾಣ್ತಿದೆ, ಅದು ಅವ್ರ ಸಪೋರ್ಟ್ ಇಲ್ಲದೆ, ಅಥವಾ ನಾನು ಕಂಡಂತಹ ಲಕ್ಷ್ಮಿ ಅದು ಪದ್ಮಜಾ ಅವರು. ಸ್ಕ್ರೀನ್ ಮೇಲೆ ನೋಡಿದ್ರಲ್ಲ, ಅವರು ರೆಡಿಯಾಗಿ ಸೆಟ್ ಅಲ್ಲಿ ಬಂದಾಗ ನಾನು ವಾವ್, ಕನಸು ಹೀಗೂ ನನ್ಸಾಗುತ್ತಾ ಅಂತ ಅನ್ಸಿತ್ತು. ಅವರು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ನನ್ಗೆ ಅದು ವರ್ಣಿಸಕ್ಕೆ ಆಗಲ್ಲ. ಅಂದ್ರೆ ಆ ಋಣ ಯಾವತ್ತಿಗೂ ತೀರ್ಸಕ್ಕಾಗಲ್ಲ. ಒಂದು ತಾಯಿ ಋಣ ಹೇಗ್ ತೀರ್ಸಕ್ಕಾಗಲ್ವೋ ಹಾಗೆ, ಬಿಕಾಸ್ ಇದು ಒಂದು ಕನಸಿನ ಕೂಸು ಮ್ಯಾಮ್. ನನಗೆ ಎಷ್ಟು ಅಂದ್ರೆ ಒಂದು 3-4 ತಿಂಗಳಿಂದ ನಿದ್ದೆ ಇಲ್ಲದೆ, ಅಂದ್ರೆ ತಲೆಯಲ್ಲಿ ಅದೇ ನಡೀತದೆ. ಓ ಪದ್ಮಜಾ ಮೇಡಮ್ ನಾಳೆ ಡೇಟ್ ಕೊಡ್ಬೋದಾ, ಓ ಫೋನ್ ಮಾಡ್ಬೋದಾ, ಹೀಗೆ ಎಷ್ಟೋ ರಾತ್ರಿಗಳು ಕಳೆದಿದ್ದೀನಿ. ಬಟ್ ಫೈನಲ್ ಅವ್ರೊಂದು ಫೋನ್ ಮಾಡಿ, ಅಭಿ ಈ ಡೇಟ್ ಆಗತ್ತಾ ಅಂತ ಹೇಳಿದಾಗ ನಾನೆಲ್ಲ ರೆಡಿ ಮಾಡ್ಕೊಂಡೆ. ಅವತ್ತೇ ಶೂಟ್ ಮಾಡಿದೆ. ಅವ್ರು ಹೇಳಿದ್ದೇನೆ, ಎಲ್ಲವೂ ಎಷ್ಟು ಕೂಡ್ ಬಂತು ಅಂದ್ರೆ, ಇಲ್ಲಿ ನನ್ನ ತಂಡ ಕೂತಿದೆಯಲ್ಲ, ಇವ್ರದೆಲ್ಲರ ಸಹಕಾರ ಇಲ್ಲದೆ ನಾನು ಏನು ಮಾಡಕ್ ಆಗ್ತಿರ್ಲಿಲ್ಲ. ಒಂದ್ಸಲ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ನನ್ನ ಫಿಲ್ಮ್ ಅಲ್ಲಿ DI ಮಾಡಿದಂತ ಎಡಿಟಾಪ್ ಸ್ಟುಡಿಯೋ ಅಂತ ರಾಜರಾಜೇಶ್ವರ ನಗರದಲ್ಲಿದೆ. ಅದರ ಹೆಡ್ ಈಶ್ವರ್ ಅಂತ, ಹಾಗೂ ಈ ಕಲರಿಸ್ಟ್ ಇವರು ಅನುರಂಜನ್ ಅಂತ. ಕಥೆ ನೋಡಿ, ಶೂಟ್ ಆಗಿ ಹೋಗಿತ್ತು, ಕಥೆ ನೋಡಿ ನಾವು ಈ ಫಿಲ್ಮ್ ಮಾಡ್ಲೇಬೇಕು ಅಂತ ತುಂಬಾ ಡೆಡಿಕೇಶನ್ ಇಂದ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರಣವ್ ಅಯ್ಯಂಗಾರ್ ಅಂತ. ಮೇಡಮ್ ಪರಿಚಯ ಮಾಡಿಸ್ಕೊಡೋಷ್ಟು ದೊಡ್ಡವ ನಾನಲ್ಲ, ಎಲ್ರಿಗೂ ಗೊತ್ತಿರೋಂಥವ್ರು. ನನ್ನ ತಾಯಿ ನಳಿನಿ ಪುರೋಹಿತ್. ಫಿಲ್ಮ್ ಅಲ್ಲಿ ನೀವು ಒಂದು ಹಾಡು ನೋಡ್ತೀರಾ, ಕಾಸಿನಗಲ ಕುಂಕುಮದಾಕಿ ಅಂತ, ಅದನ್ನ ಬರೆದವರು ನನ್ನ ಕಸಿನ್ ಸ್ನೇಹ ತೆಗ್ಗಿಹಾಳ ಅಂತ. ಸೊ ಇದು ಒಂದು ತುಂಬಾ ಒಳ್ಳೆ ಒಳ್ಳೆ ಮನಸ್ಸುಗಳು ನನ್ನ ಜೊತೆ ಸೇರ್ಕೊಂಡು ಈ ಒಂದು ಕಥೆನ ಸ್ಕ್ರೀನ್ ಮೇಲೆ ತರೋದಕ್ಕೆ ನಾನು ತುಂಬಾ ಆಭಾರಿ ಎಲ್ರಿಗೂ. ಎಸ್ಪೆಷಲಿ ನಾನು ಹೇಳ್ದಂಗೆ ಸ್ಕ್ರೀನಿಂಗ್ಕಿನ ಮುಂಚೆನೆ ಬಂದು ನಾನು ನಿಮ್ಮ ಹತ್ರ ಮಾತಾಡಿದೆ. ನಂಗೆ ಗೊತ್ತಿರ್ಲಿಲ್ಲ, ನಾನು ಮಾಡ್ಬೇಕು, ಅಮ್ಮನಿಗೋಸ್ಕರ ಒಂದು ಕಥೆ ಮಾಡ್ಬೇಕು, ಅಮ್ಮನ ಆಕ್ಟ್ ಮಾಡಿಸ್ಬೇಕು, ಅವ್ರು ಏನೋ ಒಂದು ಅಚೀವ್ ಮಾಡ್ಬೋದು, ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಒಂದು ಕನಸಿಂದ ಮಾಡಿದೆ. ಆಮೇಲೆ ಓಕೆ ಫಿಲ್ಮ್ ಮಾಡ್ತಾ ಇದೀನಿ, ಸ್ಕ್ರೀನಿಂಗ್ ಮಾಡ್ಬೇಕಲ್ವಾ. ಒಂದು 10 ಜನದ ಮಧ್ಯ ಕುತ್ಕೊಂಡು ಅಮ್ಮಗೆ ಫಿಲ್ಮ್ ತೋರಿಸಿದಾಗ ಒಂದು 10 ಜನ ಬಂದ್ಬಿಟ್ಟು ಅಮ್ಮಗೆ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂದ್ರೆ ಅದಕ್ಕಿಂತ ನಂಗೆ ಇನ್ನೇನ್ ಬೇಕು ಅನ್ನೋ ಒಂದು ಆಸೆ ಹುಟ್ಕೊಂತು. ಸ್ಕ್ರೀನಿಂಗ್ ಅಂತ ಅನ್ಕೊಂಡೆ. ಬಟ್ ಒಂದು ಪ್ರೆಸ್ ಮೀಟ್ ಆಗಬಹುದು, ಒಂದು ನಮ್ಮಮ್ಮನ ಬರ್ತ್ಡೇಗೆ ಅಂತ ಇದು ಡೆಡಿಕೇಟ್ ಮಾಡಿದ್ ಫಿಲ್ಮ್, 69ನೇ ಬರ್ತ್ಡೇಗೆ. ಅದಕ್ಕೆ ಅಲ್ಲೊಂದು ಸ್ಪೆಷಲ್ ಬ್ಯಾನರ್ ಇದೆ, ಸ್ಟ್ಯಾಂಡಿ ಅವ್ರದೆಲ್ಲ ಹಳೆ ಫೋಟೋಸ್ದು. ಆ ಬ್ಯಾನರ್ ಆಗಬಹುದು, ಈ ಪ್ರೆಸ್ ಮೀಟ್ ಆಗಬಹುದು, ಎಲ್ಲವನ್ನು ಹುರಿದುಂಬಿಸಿದ್ದು ಪದ್ಮಜಾ ರಾವ್ ಮೇಡಮ್. ಅಭಿ, ಇದನ್ನ ಸಿಂಪಲ್ ಆಗಿ ನೀನ್ ಮಾಡೋಕೆ ಆಗಲ್ಲ, ಇದು ತುಂಬಾ ಒಳ್ಳೆ ಫಿಲ್ಮು, ಯು ಹ್ಯಾವ್ ಟು ಡೂ ಇಟ್ ವೆಲ್, ಚೆನ್ನಾಗಿ ಮಾಡು. ನನ್ನ ಪೋಸ್ಟರ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬೇಕಾರೆ ಅಲ್ಲಿ ನೀವು ಅಮ್ಮ ಸ್ಪೆಷಲ್ ಪೋಸ್ಟರ್ ಮಾಡಿಸು, ಬ್ಲಾಕ್ ಅಂಡ್ ವೈಟ್ ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಹಿಂಗ್ ಮಾಡು ಹಂಗ್ ಮಾಡು ಅಂದ್ಬಿಟ್ಟು ಎಷ್ಟು ಹುಮ್ಮಸ್ ತುಂಬೋರು ಅಂದ್ರೆ ನನಗೆ ಓಕೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಅವಕಾಶ ಅಂತ ಸಿಗುತ್ತೆ, ಅದನ್ನ ಉಪಯೋಗಿಸ್ಕೋಬೇಕು ಅಂತ ಅವತ್ತು ತುಂಬಾ ಛಲ ಬಂತು. ಅದರ ರಿಸಲ್ಟೇ ಇವತ್ತು ಇಲ್ಲಿ ಸ್ಟ್ಯಾಂಡ್ ಇರೋದು, ಈ ಪ್ರೆಸ್ ಮೀಟ್ ಆಗ್ಬೋದು, ಎಲ್ಲವೂ. ಸೊ ಥ್ಯಾಂಕ್ ಯು ಮ್ಯಾಮ್. ನೀವು ಅವತ್ತು ಎಂಕರೇಜ್ ಮಾಡಿದ್ದು, ನೀವು ನನ್ನ ಜೊತೆ ನಿಂತಿರ್ಲಿಲ್ಲ ಅಂದ್ರೆ ಬಹುಶಃ ಇಷ್ಟು ಗ್ರ್ಯಾಂಡ್ ಆಗಿ ಆಗ್ತಾನೆ ಇರ್ಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಅಭಿ ಮಾಡಿರೋ ಕೆಲಸ ಆಲ್ರೆಡಿ ಮಾತಾಡ್ಬಿಟ್ಟಿದೆ, ನಿಮ್ಗೆಲ್ಲರಿಗೂ ಖುಷಿ ಬಂದಿದೆ. ನೆವರ್ದಿಲೆಸ್ ಒಂದು 3 ಪಾಯಿಂಟ್ ನಾನು ಹೇಳಲೇಬೇಕು. ಮೊದಲನೇದು, ಅಭಿ ಬಂದು ಹಿಂಗೆ ಮಾಡ್ಬೇಕು ಅಂದಾಗ ಫಸ್ಟ್ ನನಗೆ ಸ್ಟ್ರೈಕ್ ಆಗಿದ್ದು, ಇಂಪ್ರೆಸ್ ಆಗಿದ್ದು ತಾಯಿ ಮಗನ್ ಮೇಲಿನ ಪ್ರೀತಿ. ಈಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನ ನೆಗ್ಲೆಕ್ಟ್ ಮಾಡೋದು, ಇಗ್ನೋರ್ ಮಾಡೋದೇ ಜಾಸ್ತಿ ಮಕ್ಕಳು. ನೀವು ತುಂಬಾ ಅದೃಷ್ಟ ಮಾಡಿದೀರಾ ಅಮ್ಮ, ಇಂಥ ಮಗ ನಿಮ್ಮ ಮೇಲೆ ಜೀವನೇ ಇಟ್ಕೊಂಡಿದ್ದಾನೆ. ಸೊ ಆ ಒಂದು ಎಮೋಷನ್ಗೆ ನಾನು ಮೋರೆ ಹೋದೆ, ಇಲ್ಲ ಇಲ್ಲ ದಿಸ್ ಐ ಹ್ಯಾವ್ ಟು ಎನ್ಕರೇಜ್ ಅಂತ. ಆಮೇಲೆ ಎರಡನೇದು, ಸ್ಟೋರಿ ಹೇಳಿದಾಗ ನನ್ಗೆ ಅರ್ಥ ಆಯ್ತು, ಇಟ್ ಇಸ್ ಅನ್ ಎಮೋಷನ್. ಒಂದು ತಾಯಿದು ತನ್ನ ಬಾಲ್ಯ ಕಳೆದಿರೋ ಎಮೋಷನ್ ಅನ್ನೋದು ನಂಗೆ ಅರ್ಥ ಆಯ್ತು. ಅಂಡ್ ಕಮಿಂಗ್ ಟು ದಿ ಆಕ್ಟಿಂಗ್ ಪಾರ್ಟ್ ಆಫ್ ಇಟ್, ನಾನು ನಿಜವಾಗ್ಲೂ ನಿಮಗೆ ಹೇಳಬೇಕು, ನಮ್ಮಂತ ಅವರು ಸೀಸನ್ ಇವಾಗ 30 ವರ್ಷದಿಂದ ಆಕ್ಟ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ನ್ಯಾಚುರಲ್ ಆಕ್ಟಿಂಗ್ ಅನ್ನೋದು ಕಳೆದೋಗ್ಬಿಟ್ಟಿರುತ್ತೆ ನಮ್ಮಲ್ಲಿ. ಅಂದ್ರೆ ಈ ಎಕ್ಸ್ಪ್ರೆಷನ್ಗೆ, ಈ ಎಮೋಷನ್ಗೆ ಇದೇ ಎಕ್ಸ್ಪ್ರೆಷನ್ ಅಂತ ಫಿಕ್ಸ್ ಆಗಿರ್ತೀವಿ. ಆಕ್ಚುಲಿ ನಾನು ಇವತ್ತು ನೋಡಿದಾಗ ಐ ಫೆಲ್ಟ್ ಶೀ ಇಸ್ ಅ ಬೆಟರ್ ಆಕ್ಟ್ರೆಸ್. ಇದು ನಿಜವಾಗ್ಲೂ ನಾನು ಮನಸಾರೆ ಹೇಳ್ತಾ ಇದ್ದೀನಿ.
ಸೀಸನ್ಡ್ ಆಕ್ಟ್ರೆಸಸ್ ಆಕ್ಟ್ ಮಾಡೋದು ಒಂದ್ ರೀತಿ, ಅವ್ರದ್ದು ಮೇಕಪ್ ಅವ್ರದ್ದು. ನಿಮ್ಗೆ ಈಗ ನೋಡಿ ಅಭಿ ಹೇಳದ್ನಲ್ಲ, ಬರಿಬೇಕಾದ್ರೆ ಹಿಂಗೆ ಮಾಡ್ತೀನಿ ಅಂತ ಅವನು ನನ್ನನ್ನು ಇಮ್ಯಾಜಿನ್ ಮಾಡ್ಕೊಂಡಲ್ಲ, ಅಲ್ಲೇ ಆಕ್ಚುಲಿ ನಾನು ಫೇಲ್ ಆಗಿರೋದು. ಅಂದ್ರೆ ಒಂದ್ ಆಕ್ಟ್ರೆಸ್ ಇವಳು ಹಿಂಗ್ ಮಾಡ್ತಾಳೆ ಅಂತ ಅವನು ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡಿದ್ದಾನೆ. ಸೊ ದರ್ ಇಸ್ ನಥಿಂಗ್ ನ್ಯೂ. ಇವರು ನ್ಯಾಚುರಲ್ ಆಗಿ ಮಾಡಿರೋದು. ಕೊನೆಯಲ್ಲಿ ಹಿಂಗೆ ತೋರಿಸಿದಾಗ ಇವರು ನಗು, ನಾನ್ ಹೆಂಗ್ ಕಾಣ್ತೀನಿ ಅದನ್ನೆಲ್ಲ ಮರ್ತು ನಕ್ಕಿದ್ದಾರೆ ಅವರು. ಆ ನಗು ತುಂಬಾ, ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಶಾಟ್. ಅಂಡ್ ಮ್ಯೂಸಿಕ್ ಹ್ಯಾಟ್ಸ್ ಆಫ್. ಐ ಮೀನ್ ಅವ್ರ ಮ್ಯೂಸಿಕ್, ಲಿರಿಕ್ಸ್, ಅದೇ ಅಲ್ಲ, ಮ್ಯೂಸಿಕ್ ಅಂಡ್ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ. ಫೋಟೋಗ್ರಫಿ ಅಂತೂ ಇಟ್ಸ್ ಲೈಕ್ ಅ ಪೋಯಮ್, ಒಂದು ಪೇಂಟಿಂಗ್ ನೋಡ್ದಂಗಾಯ್ತು. ಎಲ್ಲಾನು ಒಟ್ಟಿಗೆ ಹಾಕಿರೋದು ಅಭಿ. ಅಂಡ್ ಇಲ್ಲಿ ಲಾಸ್ಟ್ ಆಗ್ಲೇ ನಾನು ಸಣ್ಣ ಇಂಟರ್ವ್ಯೂ ಮಾಡಿದಾಗ ಹೇಳಿದೆ, 30 ವರ್ಷದಿಂದ ಇಷ್ಟೊಂದು ಫಿಲಮ್ಸ್, ಸೀರಿಯಲ್ಸ್, ಆಕ್ಟಿಂಗ್ ಮಾಡ್ಕೊಂಡು ಯಾವಾಗ ಬೇರೆ ಫಿಲಂ ಪ್ರೆಸ್ ಮೀಟ್ಗೆ, ಬೇರೆ ಪ್ರೆಸ್ ಮೀಟ್ಗೆ ಬಂದಾಗೆಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ಲ ಸೀನಿಯರ್ಸ್ ಕೇಳ್ತಿರ್ತಾರೆ, ನೀವ್ ಯಾವಾಗ ಡೈರೆಕ್ಟ್ ಮಾಡೋದು, ನೀವ್ ಯಾವಾಗ. ಧೈರ್ಯನೇ ಬರ್ತಿಲ್ಲ. ಅಯ್ಯೋ, ಇರೋ ದುಡ್ಡನ್ನ ಒಂದು ಶಾರ್ಟ್ ಫಿಲಮ್ ಹಾಕ್ಬಿಟ್ರೆ ಮುಂದಿನ ತಿಂಗಳು EMI, ಬರೀ ಇದರದೇ ಯೋಚನೆ. ಬಟ್ ಯಂಗ್ಸ್ಟರ್ಸ್ ಲೈಕ್ ಅಭಿ ಎಷ್ಟು ಧೈರ್ಯ ಮಾಡಿದಾರೆ. ಇವರೆಲ್ಲ ಏನ್ ಕೋಟ್ಯಾಂತರ ರೂಪಾಯಿ ಇಟ್ಕೊಂಡಿದಾರ. ಆಗ ದುಡಿಬೇಕು, ಆಗ ಮಾಡ್ಬೇಕು. ಅಭಿ ಹ್ಯಾಸ್ ಬಿಕಮ್ ಅನ್ ಇನ್ಸ್ಪಿರೇಷನ್ ಟು ಮೀ. ಐ ವಾಂಟ್ ಟು ಡಿರೆಕ್ಟ್ ಅ ಫಿಲಮ್, ಐ ವಾಂಟ್ ಟು ಪ್ರೊಡ್ಯೂಸ್ ಅ ಫಿಲಮ್. ಅದೊಂದು 30 ನಿಮಿಷದ 1 hour ಇನ್ನು ನಾವು ಮಾಡ್ಲಿಲ್ಲ ಅಂದ್ರೆ ನನಗ್ ಮರ್ಯಾದೆ ಇರಲ್ಲ. ಇಷ್ಟು ಸಪೋರ್ಟ್ ಇಟ್ಕೊಂಡು ಇಷ್ಟು ವರ್ಷ ಇಂಡಸ್ಟ್ರಿಲಿದ್ದು ಈಗಲೂ ನಾನೊಂದು ಆಸೆ ಇದೆ. ಕತೆಗಳು ಬರ್ದು ಬಿಸಾಕಿದೀನಿ. ಒಂದು ಪೆಟ್ಟಿಗೆ ತುಂಬಾ ಕತೆಗಳಿದೆ. ಐ ನೋ ಕೆಲವು ಕತೆಗಳು ಚೆನ್ನಾಗಿದೆ ಅನ್ನೋದು ನನಗ್ ಗೊತ್ತು, ನನಗ್ ಕಾನ್ಫಿಡೆನ್ಸ್ ಇದೆ. ಧೈರ್ಯ ಬರ್ತಿಲ್ಲ. ಬಟ್ ಈ ಸಲ ಯು ಹ್ಯಾವ್ ಬೀನ್ ಅನ್ ಇನ್ಸ್ಪಿರೇಷನ್ ಅಭಿ. ಎವ್ರಿ ಟೈಮ್ ಇಟ್ಸ್ ನಾಟ್ ಮನಿ ಅದು. ಸೊ ಐ ಹ್ಯಾವ್ ಟು ಡೂ ಇಟ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಥ್ಯಾಂಕ್ಸ್ ಹೇಳ್ಬೇಕು. ಇಟ್ ವಾಸ್ ಅ ಬ್ಯೂಟಿಫುಲ್ ಫಿಲಮ್. ಥ್ಯಾಂಕ್ ಯು. ಇದು ವರಮಹಾಲಕ್ಷ್ಮಿ ಅಂತಿದ್ದೀರಾ, ಅದಕ್ಕೆ ಇನ್ನೊಂದ್ ಸ್ವಲ್ಪ ಸುದ್ದಿ ಮಾಡಿ. ಎಷ್ಟು ಒಳ್ಳೆ ಕೆಲಸ ಮಾಡಿದೀರಾ, ಜನಕ್ಕೆ ತಲುಪ್ಲಿ ಅಲ್ವಾ ಸರ್? ಯಾ ಮತ್ತೆ ಅದೇ ನೋಡಿ, ಈಗ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನೀವೆಲ್ಲ ನಾನ್ ಮಾಡಿರೋ ಕೆಲಸ ನೋಡ್ಬೇಕು ನೀವು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಪದ್ಮಜರಾವ್ ಬಹಳ ಸರಳ ಅಂದ್ರೆ ಅವ್ರ ಜೊತೆ ನಂಗೆ ಆಕ್ಟಿಂಗ್ ಮಾಡ್ಲಿಕ್ಕೆ ಏನು ಸಂಕೋಚ ಆಗಲಿಲ್ಲ. ಮೊದ್ಲು ಅನ್ಕೊಂಡಿದ್ದೆ ಹೆಂಗಿದ್ದಾರೋ ಏನೋ, ನಾ ಹೆಂಗ್ ಮಾಡ್ತೀನೋ ಅನ್ಸಿತ್ತು. ಅವ್ರು ನೋಡಿ ನಂಗೆ ಬಹಳ ಇದಾಯ್ತು. ಅವ್ರ ಜೊತೆ ಆಕ್ಟಿಂಗ್ ಮಾಡಿದ್ದು ಭಾರಿ ಖುಷಿ, ಹೆಮ್ಮೆ ಎಲ್ಲ ಆಯ್ತು ನನಗೆ. ಅದು ನನ್ನ ಮಗ ನನ್ಗೆ ಅಂತ ಮಾಡಿದ್ನಲ್ಲ, ಇಷ್ಟು ಭಾಳ ಹೆಮ್ಮಾಗ್ಯದ ನನಗೆ. ಎಲ್ಲರೂ ನೀವು ಬಂದದ್ದಕ್ಕೆ ಥ್ಯಾಂಕ್ಸ್. ಪೇಂಟಿಂಗ್ ಎಲ್ಲ ಇನ್ನ ಮಾಡ್ತೀರಮ್ಮ? ಇಲ್ಲ, ಎಲ್ಲ ಮದುವೆ ಆದ್ಮೇಲೆ ಬಿಟ್ಬಿಟ್ಟಿದ್ದಾರೆ. ಬಟ್ ಇದೆ, ಎಲ್ಲ ಪೇಂಟಿಂಗ್ಸ್ ಎಲ್ಲ ಮನೇಲಿ ಇಟ್ಕೊಂಡಿದೀನಿ. ಅದನ್ನೇ ಈ ಫಿಲ್ಮ್ ಅಲ್ಲಿ ಯೂಸ್ ಮಾಡಿದೆ. ಯಾರಾದ್ರೂ ಏನಾದ್ರು ಪ್ರಶ್ನೆ ಕೇಳೋದಿದ್ರೆ? ಎಷ್ಟು ದಿವಸ ಶೂಟಿಂಗ್ ಆಯ್ತು, ಎಲ್ಲಿ ಮಾಡಿದ್ದು ಇದನ್ನೆಲ್ಲ? ಸರ್ 2 days ಸೋಮನಹಳ್ಳಿ ಅಂತ, ಕನಕಪುರ ರೋಡ್ ಅಲ್ಲಿ ಸೋಮನಹಳ್ಳಿ ಶೂಟಿಂಗ್ ಮನೆ ಅಂತ ಇದೆ, ನವೀನ್ ಸೋಮನಹಳ್ಳಿ ಅವ್ರದ್ದು. ಅಲ್ಲಿ 2 days ಶೂಟ್ ಮಾಡಿದೆ. ಒಂದಿನ ಸರ್ಜಾಪುರ್ ಅಲ್ಲಿ ತಿಂಗಳು ಅಂತ ಇದೆ, ಅಲ್ಲಿ ಆ ಸ್ಕೂಲ್ ಕಾಣುತ್ತಲ್ಲ, ಪಾಳು ಬಿದ್ದಿರೋ ಸ್ಕೂಲು, ಅದು ಮತ್ತೆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಅಮ್ಮ ಪೇಂಟಿಂಗ್ ಮಾಡೋದು ಮತ್ತೆ ಅದನ್ನೆಲ್ಲ. ಸೊ ಟೋಟಲ್ 3 days ಶೂಟ್ ಮಾಡಿದೆ. ಅವ್ರು ಲಕ್ಷ್ಮಿ ಪೇಂಟಿಂಗ್ ಮಾಡಿದಾರಲ್ಲ ಪದ್ಮಜ ಅವ್ರದ್ದು, ಅವ್ರು ಅವಾಯ್ ಮಾಡಿದ್ದ? ಇಲ್ಲ 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 ಇಲ್ಲ, ಮಾಡಿಸಿದ್ದು. ಇದು ಕಾಲ್ಪನಿಕನ ನಡೆದಿದ್ದ ಘಟನೆ ಏನಾದ್ರು ಇಟ್ಕೊಂಡು ಮಾಡಿರೋದ ಇದು ಕತೆ? ಇಲ್ಲ ಸರ್, ಏನಂದ್ರೆ ಅಮ್ಮ ಒಬ್ರೇ ಮಗಳು ಅಪ್ಪ ಅಮ್ಮನ್ಗೆ. ಅಪ್ಪ ತುಂಬಾ ಪ್ರೀತಿ ಅಮ್ಮ ಅನ್ಕಂಡ್ರೆ. ಅಪ್ಪ ಸತ್ತ ಮೇಲೆ ಅಮ್ಮ ಅಂದ್ರೆ ನಮ್ಮ ಅಜ್ಜಿ ನಮ್ ಜೊತೆ ಬಂದು ಇರ್ಲೇ ಇಲ್ಲ ಕೊನೆವರೆಗೂ. ಬರ್ತಿದ್ರು, ವಿಸಿಟ್ ಮಾಡ್ತಿದ್ರು. ಅವ್ರು ತೀರ್ಕೊಂಡ್ಮೇಲೆ ಅಂದ್ರೆ ಕ್ಯಾಶುವಲ್ ಆಗಿ ಈಗ ರಿಲೇಟಿವ್ಸ್ ಕರ್ಕೊಂಡು ನೀನ್ ನೋಡ್ಕೋಬೇಕಿತ್ತಿಲ್ಲ ಅಂತಿದ್ರು ಊರಿಗೆ ಹೋದಾಗೆಲ್ಲ. ನಾವ್ ಇಲ್ಲ, ಅವಳು ಬರ್ತಾನೆ ಇರ್ಲಿಲ್ಲ, ಅವಳು ಕಷ್ಟ ಕೊಡೋದು ಬೇಡ ಅಂದ್ಬಿಟ್ಟು ಅಲ್ಲೇ ಇರ್ತಿದ್ರು. ಅಂದ್ರೆ ಆಕೇನ್ ಹೇಳ್ತಾಳ, ನೀನ್ ಕರ್ಕೊಂಡು ಹೋಗಿ ನೋಡ್ಕೋಬೇಕಿತ್ತು ಅಂತ ಅಂದಾಗ ಶಿಟ್, ಎಲ್ಲೋ ಒಂದ್ ಕಡೆ ಗಿಲ್ಟ್ ಕುತ್ಕೊಂಡ್ಬಿಡುತ್ತೆ. ಮಕ್ಕಳಿಗೆ ತಂದೆ ತಾಯಿನ ನೋಡ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋ ಗಿಲ್ಟ್ಕಿನ ದೊಡ್ಡದು ಇನ್ಯಾವುದೂ ಇರಕ್ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಸೊ ಅಮ್ಮಗೆಲ್ಲ ಒಂದ್ ಕಡೆ ನಾನು ನೋಡು ಕರ್ಕೊಂಡು ನೋಡ್ಕೊಳ್ಳಿಲ್ಲ ಆ ಒಂದು ಕೊರಗಿತ್ತು. ಕೆಲವು ರಿಲೇಟಿವ್ಸ್ ಅದು ಪಾಪ ಅವ್ರು ಒಳ್ಳೆ ರೀತಿಯಲ್ಲೇ ಹೇಳ್ಬೋದು, ಬಟ್ ಅಂದಿರೋದುಂಟು. ನೀ ಕರ್ಕೊಂಡೋಗಿ ನೋಡ್ಕೋಬೇಕಿತ್ತು, ಅವಳೇನು ಹೇಳ್ತಾಳೆ, ಅವಳಿಗೆ ವಯಸ್ಸಾಗಿತ್ತು, ನೀನ್ ಕರ್ಕೊಂಡೋಗಿ ನೋಡು ಸತೋದು.
ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ಇಲ್ಲಿ ತಗೊಂಡಿರೋದು. ಬಟ್ ಸುಮಾರು ಇನ್ಸಿಡೆಂಟ್ಸ್. ಆಮೇಲೆ ಅಜ್ಜನ ಕೂದಲು ಬೀಳುತ್ತಲ್ಲ, ಅದು ರಿಯಲ್ ಆಗಿ ಆಗಿದೆ. 10 ವರ್ಷ ಆದ್ಮೇಲೆ ನಮ್ಮ ಅಜ್ಜಿ ಮನೆಯನ್ನ ರಿನೋವೇಟ್ ಮಾಡ್ಸಕ್ ಹೋಗಿದ್ದೆ. ಮಾಡಿಸ್ಬಿಟ್ಟು ಅವತ್ತು ನಾನು ನಮ್ಮಮ್ಮ ಒಂದು ಕ್ಲೋಸ್ಡ್ ರೂಮ್ ಮಾತಾಡ್ತಾ ನಿಂತಿದ್ದೆ. ಅಜ್ಜಿ ಫೋಟೋ ಇತ್ತು. ನೋಡು, ಇವತ್ತು ನಮ್ಮ ಅವ್ವ ಖುಷಿ ಆಗ್ತಾಳ, ಅಂತೂ ರಿಪೇರಿ ಮಾಡಿಸಲ್ಲ, ನನ್ನ ಮಗಳ ಮನೆಗ್ ಬಂದು ಅಂತ ಅಂದಾಗ ಆತರ ಅಜ್ಜನ್ ಕೂದಲು ಇಷ್ಟು ದೊಡ್ಡದು ನಮ್ಮಿಬ್ಬರ ಮಧ್ಯದಲ್ಲಿ ಬಿತ್ತು. ಅವತ್ತಿಂದ ಅದು ಎಲ್ಲಿ ಕಂಡ್ರು ನನಗೆ ಎಷ್ಟೋ ಸಲ ಆಗುತ್ತೆ ಲೈಫಲ್ಲಿ, ಅವಕಾಶ ಇರಲ್ಲ, ಏನೋ ಅನ್ಕೊಂಡಿರೋದು ಆಗ್ತಾ ಇರಲ್ಲ ಅಂತ ಬೇಜಾರಾದಾಗ ಆ ಥರದ್ದು ಹಾರ್ಕೊಂಡ್ ಬಂದಿದೆ. ಅದು ಆಕಸ್ಮಿಕನೇ ಇರ್ಬೋದು, ಬಟ್ ನನಗೆ ಏನೋ ಅನ್ಕೊಂಡು ಓ ನಮ್ಮೂರು ಯಾರೋ ನಮ್ ಜೊತೆ ಇದ್ದಾರೆ, ಬ್ಲೆಸ್ ಮಾಡಕ್ ಬಂದಿದ್ದಾರೆ, ನಾವು ಗೆಲ್ಬಹುದು ಅನ್ನೋ ಒಂದು ಉತ್ಸಾಹ ನನ್ನಲ್ಲಿ ಹುಟ್ಟಿಸಿದೆ. ಹಾಗಾಗಿ ಆ ಕಾನ್ಸೆಪ್ಟ್ ನ ಇಲ್ಲಿ ಯೂಸ್ ಮಾಡಿದೆ. ಈ ತರ ಕೆಲವೊಂದು ಇನ್ಸಿಡೆಂಟ್ಸ್ ನ ಸ್ವಲ್ಪ ಆಬ್ವಿಯಸ್ಲಿ ಸಿನಿಮ್ಯಾಟಿಕ್ ಆಗಿ ಸ್ವಲ್ಪ ಇದ್ ಮಾಡಿದೆ. ಲಕ್ಷ್ಮಿ ಪಾತ್ರ ಟೋಟಲ್ ಇಮ್ಯಾಜಿನೇಷನ್. ಆ ಇಮ್ಯಾಜಿನೇಷನ್ ಇವ್ರು ಬಿಟ್ಟು ಬೇರೆ ಯಾರು ಕಾಣ್ತಾ ಇರ್ಲಿಲ್ಲ. ಸರ್ ಇಮ್ಯಾಜಿನೇಷನ್ ಸರ್, ಕಾನ್ವರ್ಸೇಷನ್ ಎಲ್ಲ ಇಮ್ಯಾಜಿನೇಷನ್. ಬಿಕಾಸ್ ನನಗೆ ಲಕ್ಷ್ಮಿ ತುಂಬಾ ಫುಲ್ ಆಫ್ ಲೈಫ್ ಬೇಕಾಗಿತ್ತು. ನಳಿನಿ ತುಂಬಾ ನೊಂದಿದ್ದಾಳೆ, ಅವಳು ವಯಸ್ಸಾಗಿದೆ, ಮೊಮ್ಮಗೆ ಎಲ್ಲ ಚೆನ್ನಾಗಿದೆ, ಆದ್ರೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿಲ್ವಲ್ಲ, ಆ ಕೊರಗ್ ಮನ್ಸಲ್ಲಿದೆಯಲ್ಲ ಅಂತ. ಲಕ್ಷ್ಮಿ ಫುಲ್ ಆಫ್ ಲೈಫ್, ಇವಳನ್ನ ನಗಿಸ್ತಾಳೆ, ಇವಳ ಜೊತೆ ಅಳ್ತಾಳೆ, ಎಲ್ಲ ಮಾಡ್ತಾಳೆ. ಬಟ್ ಕೊನೆಗೆ ಇವಳ ಮನ್ಸಲ್ಲಿ ಇರೋಂತ ಒಂದು ದೊಡ್ಡ ನೋವನ್ನು ತೆಗೆದಾಕ್ತಾಳೆ. ಅವ್ರ ಅಮ್ಮ ಬೇಡ್ಕೊಂಡಿರ್ತಾಳೆ, ನನ್ನ ಮಗಳಿಗೂ ಯಾವ್ದು ನೋವು ಇರದೇ ಇರೋ ತರ ನೋಡ್ಕೊಳಮ್ಮ ಅಂತ ಬೇಡ್ಕೊಂಡಿರ್ತಾಳೆ. ಎಲ್ಲೋ ಒಂದ್ ಕಡೆ ಮನೆಯಲ್ಲಿರೋ ಒಂದು ವಸ್ತು, ಈ ಕಥೆಯಲ್ಲಿ ಕಂಬ, ಅದಕ್ಕೆ ಜೀವ ಬಂದು ಅದು ಏನೋ ಒಂದು ವಿಷಯ ಹೇಳಿ ನಮ್ಮಲ್ಲಿರೋ ಒಂದು ಗಿಲ್ಟ್ ನ ತೆಗೆದಾಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅನ್ನೋ ಒಂದು ಸಾರಾಂಶ ಇಟ್ಕೊಂಡು ಕಥೆ ಮಾಡಿದ್ದು ಸರ್. ಈಗಲೇ ಇಷ್ಟು ಮಾಡೋದ್ರಲ್ಲಿ ಸಾಕಾಗಿ ಇಲ್ಲ ಸರ್, ಬಟ್ ನಂಗೆ ತುಂಬಾ ತೃಪ್ತಿ ಇದೆ ಸರ್. ಐ ಡೋಂಟ್ ನೋ ಸರ್, ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನನಗನ್ಸಿದ್ದು ಈ ಕಥೆನ 35 ನಿಮಿಷ ಇದು ಬೇಡತ್ತೆ ಅಂತ ಅನಿಸ್ತು. ನನ್ನ ಫ್ರೆಂಡ್ಸ್ ನಂಗೆ ಅಡ್ವೈಸ್ ಮಾಡಿದ್ರು, ಶಾರ್ಟ್ ಫಿಲ್ಮ್ ಅಂದ್ರೆ 10 ನಿಮಿಷದಲ್ಲಿ ಮುಗಿಬೇಕು ಅಂತ. ಸರ್ ನಂಗೆ ಅದು ಅಕ್ಸೆಪ್ಟ್ ಮಾಡಕ್ ಆಗ್ಲಿಲ್ಲ ಸರ್. ಒಂದು ಕಥೆನ ನೀವು ಶಾರ್ಟ್ ಫಿಲ್ಮ್ ಅಂತಿರೋ ಅದಕ್ಕೆ ಡ್ಯೂರೇಷನ್ ಫಿಕ್ಸ್ ಮಾಡಕ್ ಆಗಲ್ಲ ಸರ್. ಅದು ಏನ್ ಇಮೋಷನ್ ಬೇಡುತ್ತೋ ಅದನ್ನ ನಾವು ಕೊಡ್ಬೇಕಾಗತ್ತೆ. ನನ್ನ ಪ್ರಕಾರ ಇಲ್ಲಿ ನನ್ನ ಪ್ರಕಾರ ಇದು 36 ನಿಮಿಷ ಇದೆ. ಎಂಡ್ ಕ್ರೆಡಿಟ್ಸ್ ಎಲ್ಲ ತೆಗೆದು 34 ನಿಮಿಷ. ಈ 34 ನಿಮಿಷ ಬೇಕು ಸರ್. ಒಬ್ಬ ನಳ್ಳಿನ ಒಬ್ಬ ಲಕ್ಷ್ಮಿನ ಅರ್ಥ ಮಾಡ್ಕೊಂಡು ಫೀಲ್ ಮಾಡಕ್ಕೆ 34 ನಿಮಿಷ ಬೇಕು. ಜಾಸ್ತಿ ಡ್ಯೂರೇಷನ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ಇದೆ. ಉಮಾಶ್ರೀ ಒಂದು ಮಾಡಿದ್ರು, ಅದು 58 ನಿಮಿಷ. ನೀವು ಅಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆಗಿದಾರ ಫುಲ್ಲು ನಿಮ್ ಪಿಕ್ಚರ್ ನೋಡಿ? ಈಗ ಅವ್ರಿಗೆ ಅಮ್ಮನ ಮಗ ಮಾಡಿರೋದು ಬಹಳ ಖುಷಿ ಅದ. ಮಗನ ಬಗ್ಗೆ ಅವ್ನು ಮಾಡಿದ್ದಕ್ಕೆ ನಂಗೆ ಭಾಳ ಹೆಮ್ಮೆನೂ ಅದ. ಎಷ್ಟು ಪ್ರೀತಿ ಮಾಡ್ತಾನಂದ್ರೆ ಈಗ ತೋರಿಸ್ತೀನಿ. ಸರ್, ಪದ್ಮಜರಾವ್ ಕ್ವಶನ್ ಇದು ನಂದಲ್ಲ. ಎಷ್ಟು ಖರ್ಚಾಗಿರ್ಬೋದು ಸರ್ ಅವ್ರಿಗೆ ಸ್ವಲ್ಪ ಗೊತ್ತಾಗಿದೆ? ಯಾಕಂದ್ರೆ ಅವ್ರ ಹಿಂಜರಿಕೆ ತುಂಬಾ ದಿವಸದಿಂದ ಹೇಳಿ ಎಷ್ಟು ಖರ್ಚಾಗಿದೆ. ಅವ್ರ ಸ್ಕ್ರಿಪ್ಟ್ ಎಲ್ಲ ಲೆಕ್ಕಾಚಾರ ಎಲ್ಲ ಹೇಳ್ಬಿಡಿ, ನೆಕ್ಸ್ಟ್ ಅವ್ರ ಪ್ರಾಜೆಕ್ಟ್ ಒಳ್ಳೇದಾಗತ್ತೆ. ಅವ್ರಿಗೆ ಗೊತ್ತು ವಿನಯಾ ಪ್ರಸಾದ್ ಅವರೆಲ್ಲ 12.5 ಲಕ್ಷಕ್ಕೆಲ್ಲ ಸಿನಿಮಾ ಮಾಡಿದ್ದಾರೆ ಅಂತ. ನೀವು ಸ್ವಲ್ಪ 35 ನಿಮಿಷದ ಎಷ್ಟು ಖರ್ಚು ಮಾಡಿದ್ರೆ ಅದನ್ನ ಹೇಳ್ಬಿಡಿ. You're serious alva sir? Yeah, serious. And that is a point to write also. ಸರಿ, 3:30 ಆಯ್ತು ಸರ್. 3,30,000 ಎಲ್ಲಿ ಇವಾಗ ಯೂಟ್ಯೂಬ್ ನಲ್ಲಿ ಎಲ್ಲಾರು ಬಿಡ್ತೀರಾ ಸರ್? ಇಲ್ಲ ಸರ್, ಅಂದ್ರೆ ನನ್ಗೆ ಈಗ ಅನಿಸ್ತಾ ಇರೋದು, ಈಗ ಒಂದು ಪ್ರಯತ್ನ ಮಾಡೋಣ. OTT ಪ್ಲಾಟ್ಫಾರ್ಮ್ ಯಾವ್ದಾದ್ರು ಇದನ್ನ ತಗೊಳುತ್ತಾ? ಬಿಕಾಸ್ ಕನ್ನಡ ಶಾರ್ಟ್ ಫಿಲ್ಮ್ಸ್ ನಾನೆಲ್ಲೂ OTT ಅಲ್ಲಿ ನೋಡಿಲ್ಲ. ಸತ್ಯಾಗ್ರಹ ಇದಿದೆ, ಸತ್ಯಾಗ್ರಹ ಯೂಟ್ಯೂಬ್ ಚಾನಲ್ ಇದೆ ಸರ್. ಅಂದ್ರೆ ನಾ ಹೇಳ್ತೇನೆ, ಈಗ ಅಮೆಝಾನ್ ಮಿನಿ ಅಂತ ಇದೆ, ಅಲ್ಲಿ ಬರೀ ಹಿಂದಿ ಆಮೇಲೆ ಬೇರೆ ಲ್ಯಾಂಗ್ವೇಜ್ ಶಾರ್ಟ್ ಫಿಲ್ಮ್ಸ್ ಇದೆ ಸರ್. 30 ಮಿನಿಟ್ಸ್ 15 ಮಿನಿಟ್ಸ್ ಎಲ್ಲ ಇದೆ. ಕನ್ನಡದ ಯಾವುದೂ ಇಲ್ಲ. ಒಂದ್ಸಲ ನಾನು ಅಪ್ರೋಚ್ ಮಾಡಿ ಟ್ರೈ ಮಾಡಿ ನೋಡೋಣ ಅಂತ. OTT ಯಾವುದೋ ಒಂದು ZEE5 ಆ ಥರದ್ದು ಯಾವ್ದಾದ್ರು ಒಂದು ಸಿಕ್ಕಿದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ. ಈ ಫಿಲ್ಮ್ಗೆ ವಾಟ್ ಇಟ್ ಡಿಸರ್ವ್ಸ್ ಅದು ಸಿಗಲಿ ಅನ್ನೋದು ನನ್ನ ಆಸೆ ಸರ್. ಸಬ್ಟೈಟಲ್ ಇದೆಯಲ್ಲ? ಇದೆ ಸರ್, ಹೌದೌದು, ಸಬ್ಟೈಟಲ್ಸ್ ಇದೆ ಸರ್. ನಿಮ್ದೇ ಒಂದು ಯೂಟ್ಯೂಬ್ ತರ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಇದೆ ಸರ್, ನಂದು ಯೂಟ್ಯೂಬ್ ಅಂತ ನಾರ್ಮಲ್ ಇದೆ. ಅದರಲ್ಲಿ ದಟ್ ಇಸ್ ದ ಲಾಸ್ಟ್ ರೆಸಾರ್ಟ್. ಬಟ್ ಫಸ್ಟ್ ಐ ವಾಂಟ್ ಟು ಸಿ ವೇರ್ ಐ ಕ್ಯಾನ್ ರೀಚ್ ವಿತ್ ದಿಸ್ ಫಿಲ್ಮ್.
ಎಲ್ಲಿಗೆ ತಗೊಂಡು ಹೋಗ್ಬೋದು, ಎಷ್ಟು ಜನಕ್ಕೆ ತಲುಪಬಹುದು ಅದನ್ನ ನೋಡಿ. ಈಗ ಇವತ್ತೇ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದು ಮೇಡಮ್ ಹೇಳಿದ್ರಿಂದ, ಮೇಡಮ್ ಅಡ್ವೈಸ್ ಮಾಡಿದ್ರಿಂದ ಇದು ಒಳ್ಳೆ ಫಿಲ್ಮ್, ಪ್ರೆಸ್ ಅವ್ರು ತುಂಬಾ ಇಷ್ಟಪಡ್ತಾರೆ ಈ ಫಿಲ್ಮ್ ಅಂತ ಹೇಳಿದ್ರು. ಅವತ್ತು ನಾನು ಡಿಸೈಡ್ ಮಾಡಿದೆ ಓಕೆ ಮಾಡೋಣ ಅಂತ. ಸೊ ಇವತ್ತಿಲ್ಲೊಂದು 40 ಜನ ನೋಡಿದ್ರಿ. ಸೊ ಐ ಕುಡ್ ರೀಚ್ 40 more people ಬಿಕಾಸ್ ಆಫ್ ಹರ್. ಸೊ ಈಗ ನೀವು ಒಂದು 10 ಜನ ಕೇಳಿದ್ರೆ ಐ ರೀಚ್ ಮೋರ್. ಹಾಗೆ ಒಂದು OTT ಪ್ಲಾಟ್ಫಾರ್ಮ್ ಅನ್ನೋದು ಇಟ್ ಈಸ್ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಆಗುತ್ತೆ. ಟ್ರೈ ಮಾಡ್ಬೋದಾ, ಯಾಕೆ ಆಗಲ್ಲ? ಕ್ವಾಲಿಟಿ ವೈಸ್ ನಾನು ಎಲ್ಲೂ ಕಾಂಪ್ರಮೈಸ್ ಮಾಡಕ್ ಹೋಗಿಲ್ಲ. ಬಿಕಾಸ್ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್, ಒಳ್ಳೆ DI ಟೈಮ್, ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಪರ್ಫಾರ್ಮೆನ್ಸಸ್, ಒಳ್ಳೆ ಆಕ್ಟ್ರೆಸ್ ಇದ್ದಾರೆ, ಒಳ್ಳೆ ಲಿರಿಕ್ಸ್ ಇದೆ, ಎಲ್ಲವೂ ಚೆನ್ನಾಗಿದೆ. ವೈ ಕಾಂಟ್ ಐ ರೀಚ್ ಅಂತ. ಬಟ್ ನನ್ಗೆ ಕರೆಕ್ಟ್ ಆಗಿ ರೂಟಿನ ಸಿಕ್ಕಿಲ್ಲ. ಐ ವಾಂಟ್ ಟು ಟ್ರೈ. ಅದು ಆಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಆಗ್ಲಿ ಬಿಡ್ಲಿ ಯೂಟ್ಯೂಬ್ ಅಲ್ಲಿ ಬರುತ್ತೆ, ನಾನು ಎಲ್ರಿಗೂ ತೋರಿಸ್ಬೇಕಂತಾನೆ ನನಗೂ ಆಸೆ. ಬಟ್ ಒಂದ್ಸಲ ಐ ವಾಂಟ್ ಟು ರೀಚ್ ದೇರ್ ಅಂಡ್ ಸಿ ಕನ್ನಡ ಶಾರ್ಟ್ ಫಿಲ್ಮ್ ನ ತಗೋತಾರ ಅಂತ. ಹೌದು ಸರ್, ಹೌದು ಸರ್, ಎಸ್ ಸರ್, ಆಲ್ರೆಡಿ ಕಳ್ಸಕ್ ಶುರು ಮಾಡಿದೀನಿ ಸರ್. ಫಿಲ್ಮ್ ರೆಡಿ ಆದ ಕೂಡಲೇ ಅದೇ ಫಸ್ಟ್ ಕೆಲಸ ಮಾಡಿದ್ದು, ಕಳ್ಸಕ್ ಶುರು ಮಾಡಿದೀನಿ. ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್ ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ. ಹೌದೌದು ಸರ್, ಖಂಡಿತ ಸರ್, ಹೌದೌದು. ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್ ಕಳಿಸ್ತೀನಿ. ಸೊ ಇನ್ನು ಯಾವ ರೀತಿ ಹೌ ಕ್ಯಾನ್ ಐ ರೀಚ್ ಅನ್ನೋದೊಂದು ಪ್ರಯತ್ನ ಸರ್. ಸಾರಿ ಸರ್. ಹಾ ಸರ್, ಹೌದು ಸರ್, ಎಸ್ ಸರ್. ಅಂದ್ರೆ ನನಗೆ 10 ವರ್ಷದಿಂದ ಯಾವಾಗ ಈ ಕತೆ ಮಾಡ್ಕೊಂಡಿದ್ನೋ ಅವಾಗಿಂದಾನೇ ಆ ಹಾಡು ಆ ಸೀಕ್ವೆನ್ಸ್ ಅಲ್ಲಿ ತುಂಬಾ ಮನಸ್ಸಿಗೆ ಕೂತ್ಬಿಟ್ಟಿತ್ತು. ಅಂದ್ರೆ ಅಮ್ಮ ಹಿಂಗ್ ಬರ್ತಾರೆ, ಅವ್ರು ಕೇಳಿಸುತ್ತೆ, ಅದರಿಂದ ಅವ್ರು ಅಡಿಗೆ ಮನೆಗೆ ಹೋಗ್ತಾರೆ ಅಂತ. ಸೊ ಬೇಸಿಕಲಿ ಅದು ಹೆಂಗೆ ಅಂದ್ರೆ ಲಕ್ಷ್ಮಿ ಹಾಡ್ತಾ ಇದ್ದಾಳೆ ಒಳಗಡೆ ಕುತ್ಕೊಂಡು ಕೇಳಿಸ್ಕೊಂಬ. ಸೊ ನಾನು MR ಕಮಲಾ ಮೇಡಮ್ ಅವರೇ ರೈಟರು, ಅವ್ರನ್ನ ಅಪ್ರೋಚ್ ಮಾಡಿದೆ ಆ ಹಾಡಿನ ವಿಷಯದಲ್ಲಿ. ಆಮೇಲೆ ಅಶ್ವಥ್ ಸರ್ ವೈಫ್ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ. ಆಮೇಲೆ MD ಪಲ್ಲವಿ ಅವರ ವಾಯ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಎಸ್ಪೆಷಲಿ ಆ ಹಾಡು ಬೇರೆ ಯಾವ ವಾಯ್ಸ್ ಅಲ್ಲೂ ನಾನು ಹಾಡ್ತೀನಿ, ಬಟ್ ನನ್ನ ವಾಯ್ಸೇ ಇಷ್ಟ ಆಗಲ್ಲ ಆ ಹಾಡು. MD ಪಲ್ಲವಿ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅಭಿ ಐ ಹ್ಯಾವ್ ನೋ ಪ್ರಾಬ್ಲಮ್, ಯು ಕ್ಯಾನ್ ಯೂಸ್ ಮೈ ವಾಯ್ಸ್. ಬಿಕಾಸ್ ಅವರಿಗೆ ಸೀನ್ ಕಳಿಸಿದ್ದೆ ನಾನು. ಅಂದ್ರೆ ಹಿಂಗಿಂಗ್ ಆಗುತ್ತೆ, ನನ್ನ ತಾಯಿ ಹಿಂಗ್ ಹೋಗ್ತಾರೆ, ಅಲ್ಲಿ ತುಳಸಿ ಕಟ್ಟೆ, ಅಲ್ಲಿ ಅವ್ರ ಅಮ್ಮ ಹಚ್ಚಿದ ಹಳೆ ಹಣತೆ ಇದೆ, ಅದಕ್ಕೆ ಮತ್ತೆ ಎಣ್ಣೆ ಹಾಕಿ ದೀಪ ಹಚ್ತಾರೆ, ಅವಾಗ ಹಾಡು ಕೇಳಿಸುತ್ತೆ ಅಂತ ಕಳಿಸಿದ್ದೆ. ಶಿ ಸೆಡ್ ಅಭಿಜಿತ್ ಅಬ್ಸಲ್ಯೂಟ್ಲಿ ಯು ಕ್ಯಾನ್ ಯೂಸ್ ಅಂತ. MR ಕಮಲಾ ನಾನು ಬರ್ದಿರೋರು, ಅವ್ರು ಕೂಡ ಅಷ್ಟೇ ತುಂಬಾ ಸಪೋರ್ಟಿವ್. ಅವರು ಆಕ್ಟ್ ಮಾಡಿದ್ದಾರೆ ಫಸ್ಟ್ ಸೀನ್ ಅಲ್ಲಿ. ಟೆಂಪಲ್ ಚೆನ್ನಾಗಿ ಗೊತ್ತಿದೆ ನಿಮ್ಗೆ ಸರ್, ಕಾಪಿರೈಟ್ ಆಕ್ಟ್ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಸರ್. ಇದು 3ನೇ ಶಾರ್ಟ್ ಫಿಲ್ಮ್ ಸರ್. ಬಟ್ ಫಸ್ಟ್ ಒಂದು ಹೋಪ್ ಅಂತ ಮಾಡಿದ್ದೆ, ಆಮೇಲೆ ರಂಗಿ ಅಂತ ಮಲ್ನಾಡ್ ಗ್ಲೋಬಲೈಸೇಷನ್ ಬಗ್ಗೆ ಮಾಡಿದ್ದೆ ಸರ್. ಬಟ್ ಬಹುಶಃ ಈ ಫಿಲ್ಮ್ ಇಷ್ಟು ಇದು ನನ್ಗೆ ಪ್ರೆಸ್ ಮೀಟ್ ಕೂಡ ನಾ ಹೇಳಿದೆ, ನನಗೆ ತುಂಬಾ ದೊಡ್ಡದು. ನನಗೆ ಈ ಲೆವೆಲ್ ಬರೋದಕ್ಕೆ ಒಂದು ತಂಡ ಅಂತ ಏನ್ ಆಗಿದೆಯಲ್ಲ ಸರ್, ಇದೇ ಕಾರಣ ಸರ್. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಇಲ್ಲ ಇದನ್ನ ಹಿಂಗೆ ಮಾಡೋಣ, ಚೆನ್ನಾಗ್ ಮಾಡೋಣ. ಒಬ್ಬ ಸಿನಿಮಾಟೋಗ್ರಾಫರ್, ಇಲ್ಲ ಇದನ್ನ ಮಾಡಿದ್ರೆ ಇದೇ ಕ್ಯಾಮ್ರಲ್ಲಿ ಮಾಡೋಣ. ಈ ತರ ತುಂಬಾ ಬಂತು. DI ಅವರು ಹಿಂಗೆ ಮಾಡೋಣ ಅಂತ. ಸೊ ಎಲ್ಲರೂ ಸೇರ್ಕೊಂಡು ಇದನ್ನ ಈ ಮಟ್ಟಕ್ಕೆ ತಂದಿರ ಸರ್. ನಾನಾ ಸರ್? ಓಕೆ, ನಾನು ಅಭಿಜಿತ್ ಪುರೋಹಿತ್ ಅಂತ. ಈಗ ಅರೌಂಡ್ 15 years ಇಂದ ಈ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ನಾನು ಅರುಂಧತಿ ಅನ್ನೋ ಸೀರಿಯಲ್ ಇಂದ ತುಂಬಾ ಪಾಪ್ಯುಲರ್ ಆಗಿದ್ದೆ. ಅದ್ರಲ್ಲಿ ಕಿಟ್ಟಿ ಅನ್ನೋ ಪಾತ್ರ ಮಾಡ್ತಿದ್ದೆ. ಆರೂರ್ ಜಗದೀಶ್ ಅವ್ರ ಡೈರೆಕ್ಷನ್. 3 ವರ್ಷ ಅದರಲ್ಲಿ ತುಂಬಾ ಮೈನ್ ರೋಲ್ ಮಾಡಿದ್ದೆ, ತುಂಬಾ ಫೇಮ್ ಕೊಟ್ಟಿತ್ತು. ಬಟ್ ಅದಾದ್ಮೇಲೆ ಆ ಥರದ್ದು ಯಾವ್ದು ಅವಕಾಶಗಳೇ ಸಿಗ್ಲಿಲ್ಲ ನಂಗೆ. ಬಟ್ ಹಾಗಂತ ಇಂಡಸ್ಟ್ರಿ ಶಿಫ್ಟ್ ಮಾಡಕ್ಕೂ ನಂಗೆ ಇಷ್ಟ ಇರ್ಲಿಲ್ಲ. ಬಿಕಾಸ್ ಇದೇ ನನಗೆ ಬೇಕಾಗಿದ್ದು ಅನ್ನೋದು ಗೊತ್ತಿತ್ತು. ಹಾಗಾಗಿ ಬಿಹೈಂಡ್ ದ ಕ್ಯಾಮ್ರಾ ಕೆಲಸ ಶುರು ಮಾಡಿದೆ. 11 ಸೀಸನ್ ಬಿಗ್ ಬಾಸ್ಗೆ ವರ್ಕ್ ಮಾಡಿದ್ದೀನಿ. ಎಪಿಸೋಡ್ ಇನ್ಚಾರ್ಜ್ ಆಗಿ, ಡೈಲಿ ಪ್ರೊಡ್ಯೂಸರ್ ಅಂತ ಇರುತ್ತೆ, ಆತರ ಪೋಸ್ಟ್ ಗಳಲ್ಲಿ ವರ್ಕ್ ಮಾಡಿದ್ದೀನಿ. ಸುಮಾರು ರಿಯಾಲಿಟಿ ಶೋಸ್ಗೆಲ್ಲ ಮಾಡಿದ್ದೀನಿ. ಫ್ರೀಲಾನ್ಸರ್ ಆಗಿ ಮಾಡಿದ್ದೀನಿ. ಶಾರ್ಟ್ ಫಿಲ್ಮ್ಸ್ 3 ಮಾಡಿದ್ದೀನಿ ಅಷ್ಟೇ ಸರ್. ನನ್ನ ಪರಿಚಯ ಬೇರೆ ಏನಿಲ್ಲ. ತುಂಬಾ ಒಳ್ಳೆ ಟೆಕ್ನಿಷಿಯನ್ ಅಭಿಜಿತ್. ಆಮೇಲೆ ಸೆನ್ಸ್ ಇದೆ, ತುಂಬಾ ಎಡಿಟಿಂಗ್ ಸೆನ್ಸ್ ತುಂಬಾ ಇದೆ. ಹಿ ಹ್ಯಾಸ್ ಕಂಟ್ರೋಲ್ ಅಂಡ್ ಎಸ್, 3rd ಪಾಯಿಂಟ್ ಕ್ಲಾರಿಟಿ ಇದೆ. ಬಿಕಾಸ್ ಇದರಲ್ಲಿ ಕತೆ ಅಂತಾನೆ ಇಲ್ಲ ಅಲ್ವಾ ಸರ್? ಈ ಸೀನ್ ಆದ್ಮೇಲೆ ಆ ಸೀನ್ ಆಸೆ ಉದ್ದಕ್ಕೆ ಉದೋವಂತ ಕತೆ ಏನೂ ಇಲ್ಲ. ಹಿ ಹ್ಯಾಸ್ ಟು ಪ್ಲೇ ವಿತ್ ದಿ ಎಮೋಷನ್. ಇಟ್ಸ್ ಜಸ್ಟ್ 1 ಸೀನ್ ಅಷ್ಟೇ. ಅದು ನಂದು ಅವ್ರದ್ದು ಬಿಗಿನಿಂಗ್ ಒಂದ್ ಸಣ್ಣ ಸಣ್ಣ. ಸೊ ಅದನ್ನ ಕಂಟ್ರೋಲ್ ತಗೊಳ್ಳೋದು, ಬೋರ್ ಹೊಡಿಸದೇ ಇರೋದು. ಸೊ ಆ ಇದಿದೆ, ಅಳತೆ ಗೊತ್ತಿದೆ. ಹಿ ಹ್ಯಾಸ್ ದಟ್ ಕ್ಲಾರಿಟಿ. ನ್ಯಾಚುರಲ್ ಆಗಿದೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೇನು ಇನ್ನೇನು ಇಲ್ಲ ಇಲ್ಲ, ನೀವು ಫೋಟೋ ಆದ್ರೆ ಹೇಳಿ. ಒಂದು ನಿಮಿಷ ಓಕೆ ಬನ್ನಿ ನಮಗೆ ತೋರಿಸಿ. ಸೂಪರ್, ಚೆನ್ನಾಗಿ ಬನ್ನಿ, ಹತ್ರ ಬನ್ನಿ, ಹಂಗೆ ಇಟ್ಕೊಳ್ಳಿ ಸರ್. ಬನ್ನಿ ಸರ್, ಬನ್ನಿ, ಹತ್ರ ಬನ್ನಿ, ಹಂಗೆ ಇಟ್ಕೊಳ್ಳಿ ಸರ್. ಮೇಡಮ್ ಹತ್ರ ಬನ್ನಿ, ಚೂರು ಮುಂದೆ ಬನ್ನಿ ಸರ್. ನೀವು ಅಂದ್ರೆ ಹಳ್ಳಿ ಮನೆ ಇರ್ಬೋದು, ನಮ್ಮವರು ಎಲ್ಲವೂ ತುಂಬಾ ಇಷ್ಟ ಅಂತ. ನನ್ನ ಅಜ್ಜಿ ಸತ್ತೀಗ 15 ವರ್ಷ ಆಯ್ತು. ಅಂದ್ರೆ ಇವ್ರ ತಾಯಿ, ಹರ್ ಮದರ್ ಸತ್ತು 15 ವರ್ಷ ಆಯ್ತು. ಆದ್ರೆ ಅವ್ರ ಪ್ರತಿ ವಸ್ತುನು ನಾನು ತುಂಬಾ ಕಾಪಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ನಾನಿರೋವರೆಗೂ ಚೆನ್ನಾಗಿ ನೋಡ್ಕೋಬೇಕಂತ ತುಂಬಾ ಆಸೆಯಿಂದ ಇಟ್ಕೊಂಡಿದ್ದೆ. ಬಟ್ ಅದನ್ನ ನನಗಿಂತ ಬಹುಶಃ ತುಂಬಾ ಪ್ರೀತಿಸುವಂತ ಒಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿದ್ರು. ಅದು ಪದ್ಮಜರವರು. ಅವ್ರಿಗೊಂದು ಸಣ್ಣ ಹುಡುಗರೇ, ನಮ್ಮ ಅಜ್ಜಿದು ಫೇವ್ರೇಟ್, ಅವ್ರು ಯೂಸ್ ಮಾಡ್ತಿದ್ದ ಕೋರ್ಗಳೆಲ್ಲ ಹಾಕೋಬಹುದು. ಒಂದು ನಿಮಿಷ, ನಮ್ಮ ಮನೆಗೆ ಇದು ಸೂಟ್ ಆಗುತ್ತೆ.